ಕೋಲಾರದ ಮಾಲೂರಿನಲ್ಲಿ ಬಾರ್ ಕ್ಯಾಶಿಯರ್ ಮರ್ಡರ್ ಆಗಿದೆ. ಎಣ್ಣೆ ಜೊತೆಗೆ ಮಿಕ್ಸರ್ ಕೊಡಲಿಲ್ಲ ಅಂತ ಕೊಂದೇ ಬಿಟ್ಟಿದ್ದಾರೆ. ಅಲ್ಲಿ ಮದ್ಯ ಕುಡಿಲಿಕ್ಕೆ ಬಂದಂಥವರು ಹಾಸನ ಮೂಲದ 45 ವರ್ಷದ ಕುಮಾರ್ ಕೊಲೆಯಾಗಿರುವಂತಹ ನತದೃಷ್ಟ ಅಂತ ಗೊತ್ತಾಗ್ತಾ ಇದೆ. ಕ್ಯಾಶಿಯರ್ ಕುಮಾರ್ ಕೊಲೆಯಾಗಿದೆ. ಇನ್ನು ಆತನ ಕೊಲೆ ಮಾಡಿದ ಯಾರು? ಎಣ್ಣೆ ಕುಡಿಲಿಕ್ಕೆ ಬಂದಂತಹ ಸುಭಾಷ್ ಕೊಲೆ ಮಾಡಿ ಈಗ ಪರಾರಿಯಾಗಿದ್ದಾನೆ. ಕ್ಯಾಶಿಯರ್ ಕುಮಾರ್ನ ಕೊಲೆ ಮಾಡಿ ಸುಭಾಷ್ ಈಗ ಪರಾರಿಯಾಗಿದ್ದಾನೆ. ಮಾಲೂರು ತಾಲೂಕಿನ ಲಕ್ಕೂರು ಗ್ರಾಮದಲ್ಲಿ ನಿನ್ನೆ ರಾತ್ರಿ ಆಗಿರುವಂತಹ ಘಟನೆ ಇದು. ಕುಮಾರ್ ಲಕ್ಕೂರು ಗ್ರಾಮದ ಮನೆಯಲ್ಲಿದ್ದಾಗ ಎರಿದು ಹತ್ಯೆ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಲಕ್ಕೂರು ಗ್ರಾಮದ ಅಶೋಕ್ ವೈನ್ಸ್ ಕ್ಯಾಶಿಯರ್ ಮರ್ಡರ್ ಆಗಿದೆ. ಇನ್ನು ಬಾರ್ ಬಂದ್ ಮಾಡಿ ಮನೆಗೆ ಬಂದಿದ್ದಾಗ ಕುಮಾರ್ ಕೊಲೆಯಾಗಿದೆ. ಆರೋಪಿ ಸುಭಾಷ್ಗಾಗಿ ಈಗ ಪೊಲೀಸ್ನವರು ಹುಡುಕಾಟವನ್ನು ಕೂಡ ನಡೆಸ್ತಾ ಇದ್ದಾರೆ. ಅಂದರೆ ಇಲ್ಲಿ ಈಗೇನೀಗ ಕುಮಾರಿಗ ಕೊಲೆಯಾಗಿದ್ದಾರಲ್ಲ, ತನ್ನ ಹೆಂಡತಿ ಮಕ್ಕಳ ಎದುರುಗಡೆನೆ ಹಂತಕ ಇವರನ್ನು ಸಾಯಿಸಿದ್ದಾರೆ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಇನ್ನೊಂದು ಕಡೆ ಈಗ ಕುಮಾರರು ಹಾಸನ ಮೂಲದವರು ಅವರ ಹೆಂಡತಿ ಮಕ್ಕಳ ಎದುರುಗಡೆನೆ ಅವ್ರನ್ನ ಸಾಯಿಸಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಆರೋಪಿ ಸುಭಾಷ್ ಅಂತಲೂ ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ. ಮತ್ತೊಂದು ಕಡೆ ಆ ದೃಶ್ಯಗಳಿಗೆ ಗಮನಿಸ್ತಾ ಇದ್ದೀರಾ, ರಕ್ತ ಜೊತೆಗೆ ಅಲ್ಲಿ ಬಿದ್ದಿರುವ ಚೆಲ್ಲಾಪಿಲ್ಲಿಯಾಗಿ ಬಿದ್ದಿರುವಂತಹ ಚಪ್ಪಲ್ಗಳು ಇವೆಲ್ಲವೂ ಕೂಡ ನೋಡಿ. ಒಂದು ಸಣ್ಣ ವಿಚಾರ ಇದು, ಎಣ್ಣೆ ಕುಡಿಲಿಕ್ಕೆ ಮಿಕ್ಸರ್ ಕೊಡಲಿಲ್ಲ ಅನ್ನುವಂಥ ಒಂದೇ ಒಂದು ಕಾರಣಕ್ಕೆ ಭೀಕರವಾಗಿ ಇಲ್ಲಿ ಹತ್ಯೆ ಮಾಡಿರುವಂಥದ್ದು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಪ್ರತಿನಿಧಿ ಶ್ರೀನಿವಾಸ ಮೂರ್ತಿ ಕೊಡ್ತಾ ಹೋಗ್ತಾರೆ. ಶ್ರೀನಿವಾಸ ಮೂರ್ತಿ, ಇದು ಏನಿದು ಕೋಲಾರದ ಮಾಲೂರಿನಲ್ಲಿ ಎಣ್ಣೆ ಜೊತೆಗೆ ಮಿಕ್ಸರ್ ಕೊಡಲಿಲ್ಲ ಅಂತ ಹೇಳಿಬಿಟ್ಟು ಆ ಕ್ಯಾಶಿಯರ್ ಮನೆಗೆ ಹೋದಾಗ ಇದು ಹಲ್ಲೆ ಮಾಡಿರೋದು ಏನು ಘಟನೆ ಇದು? ಸಹಜವಾಗಿ ಈಗ ಬಾರ್ ಆ್ಯಂಡ್ ರೆಸ್ಟೋರೆಂಟಲ್ಲಿ, ವೈನ್ ಸ್ಟೋರಲ್ಲಿ ಗಲಾಟೆ ಆಗೋದು ಸರ್ವೇ ಸಾಮಾನ್ಯ. ಆದರೆ ಕ್ಯಾಶಿಯರ್ ಮನೆಗೆ ಹೋಗಿ ಸಾಯಿಸಿದಾರಲ್ಲ, ಏನು ಕತೆ ಇದು? ಹಳೆ ವೈಷಮ್ಯ ಬೇರೆ ಏನಾದರೂ ಇತ್ತಾ, ಹೆಂಗೆ? ತಾಲೂಕಿನ ಒಂದು ಹಳ್ಳಿ ನಡೆದಿರುವಂತ ಘಟನೆ ಸುಮಾರು ಒಂದು 6 ಗಂಟೆ 7 ಗಂಟೆ ಹೊತ್ತಲ್ಲಿ ಒಂದು ಅಶೋಕ ಬಾರ್ ಅನ್ನೋಂತ ಈ ಊರಿನಲ್ಲಿರುವಂತ ಅಂಗಡಿಗೆ ಬಂದಂತವನು ಒಬ್ಬ ಆರೋಪಿ ಏನ್ ಸುಭಾಷ್ ಇದ್ದಾನೆ, ಅವನು ಈ ಮದ್ಯ ಸೇವನೆ ಮಾಡೋ ಸಂದರ್ಭದಲ್ಲಿ ಕ್ಯಾಶಿಯರ್ನ ಚೋಚೋ ಕೇಳಿರ್ತಾನೆ. ಆ ಮಿಕ್ಸರ್ ಕೇಳೋ ಸಂದರ್ಭದಲ್ಲಿ ಮಿಕ್ಸರ್ ಕೊಡಕ್ ಬರೋದಿಲ್ಲ, ಕಾಸು ಕೊಟ್ರೆ ಕೊಡ್ತೀವಿ ಅಂತ ಅವ್ರು ಹೇಳಿರ್ತಾರೆ. ಇದರಿಂದ ಒಂದಷ್ಟು ಗಲಾಟೆಗಳು ನಡೆದಿರ್ತದೆ. ಇದನ್ನೇ ಮನಸ್ಸಲ್ಲಿ ಇಟ್ಕೊಂಡಿದ್ದಂತ ಆರೋಪಿ ಅಂಗಡಿ ಮುಚ್ಕೊಂಡು ಈಗ ಹಾಕೊಂಡ ನಂತರ ಮನೆಗೆ ಹೋಗ್ತಾನೆ. ಯಾರು ಕುಮಾರ್ ಮನೆ ಹೋದ ಸಂದರ್ಭದಲ್ಲಿ ಅವನನ್ನ ಹಿಂಬಾಲಿಸ್ಕೊಂಡು ಹೋಗಿ ತನ್ನ ಹತ್ರ ಇದ್ದಂತ ಚಾಕುನಿಂದ ಅವನನ್ನ ಏನು ಕುತ್ತಿಗೆ ಭಾಗಕ್ಕೆ ಮತ್ತೆ ಹೊಟ್ಟೆ ಭಾಗಕ್ಕೆ ಸುಮಾರು ಸಲ ಚುಚ್ಚಿ ಅವನನ್ನ ಅಲ್ಲೇ ಕೊಲೆ ಮಾಡಿ ಪರಾರಿ ಆಗಿರುವಂತ ಘಟನೆ ಇದು. ಏನು ಮನೆಯಲ್ಲಿ ಇದ್ದಂತ ಸಂದರ್ಭದಲ್ಲಿ ಅವ್ರ ಮನೆಯವರು ಕೂಡ ಇದ್ದ ಒಂದು ಸಂದರ್ಭದಲ್ಲಿ ಈ ಒಂದು ಘಟನೆ ನಡೆದಿರುವಂತದ್ದು. ಆರೋಪಿ ಸುಭಾಷ್ ಸದ್ಯಕ್ಕೆ ನಿನ್ನೆ ರಾತ್ರಿ ಸಂದರ್ಭದಲ್ಲಿ. ಓಕೆ, ಧನ್ಯವಾದ ಶ್ರೀನಿವಾಸ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.